ಹಾಯ್ ನಮಸ್ಕಾರ, ವೆಲ್ಕಮ್ ಟು ಸಾಶಿ ಕುಕ್ಸ್. ನಾನಿವತ್ತು ಮಯೋನೈಸ್ ಹಾಗೆಯೇ ಗ್ರೀನ್ ಚಟ್ನಿಯನ್ನು ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಮಯೋನೈಸ್ ಮಾಡಲಿಕ್ಕೆ 1/4 ಕಪ್ಪು ಗೋಡಂಬಿಯನ್ನು ಬಿಸಿನೀರಲ್ಲಿ ನೆನೆ ಹಾಕ್ತಾಯಿದ್ದೀನಿ. ಈ ಗೋಡಂಬಿಯನ್ನು ಬಿಸಿನೀರಲ್ಲಿ ಒಂದು 15-20 ನಿಮಿಷ ಆದರೂ ನೆನೆ ಹಾಕಬೇಕಾಗತ್ತೆ. ಬನ್ನಿ ಇದೇ ಟೈಮ್ನಲ್ಲೇ ಗ್ರೀನ್ ಚಟ್ನಿಗೆ ಏನೇನು ಬೇಕು ನೋಡೋಣ. ಗ್ರೀನ್ ಚಟ್ನಿ ಮಾಡಲಿಕ್ಕೆ 1 ಕಪ್ಪು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಅರ್ಧ ಕಪ್ಪು ಪುದೀನ ಸೊಪ್ಪು, ಹಾಗೆ 7-8 ಕರಿಬೇವಿನ ಎಲೆ, ಒಂದು 5 ಶುಂಠಿ ಪೀಸು, ಹಾಗೆಯೇ 1 ನಿಂಬೆಹಣ್ಣು, 2 ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಈಗ ಗ್ರೀನ್ ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ಜಾರ್ನಲ್ಲಿ 2 ಟೇಬಲ್ ಸ್ಪೂನು ಪುಟಾಣಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಪುಟಾಣಿ ಕಾಳು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಗ್ರೀನ್ ಚಟ್ನಿಗೆ. ಇದಕ್ಕೆ 1/4 ಟೀ ಸ್ಪೂನು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ 7-8 ಕರಿಬೇವಿನ ಎಲೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಕಪ್ಪು ಪುದೀನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು 1 ಕಪ್ಪನ್ನು ತೊಗೊಂಡಿದ್ದೀನಿ. 1 ಕಪ್ಪು ಕೊತ್ತಂಬರಿ ಸೊಪ್ಪು. ಇದಕ್ಕೆ 4-5 ಪೀಸು ಶುಂಠಿ ಚೂರನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ 2 ಹಸಿಮೆಣಸಿಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಿಂಬೆ ಹುಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 1 ನಿಂಬೆಹಣ್ಣನ್ನು ನಾನಿಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಆಯಿತಾ, ನಿಂಬೆ ರಸವನ್ನು ಹಾಕ್ಕೊಳ್ಳಿ. ನಿಂಬೆ ರಸ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಗ್ರೀನ್ ಚಟ್ನಿಗೆ. ಇದಕ್ಕೆ ಅರ್ಧ ಟೀ ಸ್ಪೂನು ಜೀರಿಗೆ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದನ್ನೀಗ ತರಿಯಾಗಿ ಒಂದು ಸಲ ರುಬ್ಕೊಳ್ಳೋಣ, ನೀರನ್ನು ಹಾಕದೆ. ನೋಡಿ ಇಲ್ಲಿ ರುಬ್ಬಾಗಿದೆ. ಈಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಐಸ್ ಕ್ಯೂಬನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ನಾನೊಂದು 3 ಐಸ್ ಕ್ಯೂಬನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಈ ಗ್ರೀನ್ ಚಟ್ನಿಗೆ ಒಳ್ಳೆ ಕಲರ್ ಕೊಡುತ್ತೆ ಐಸ್ ಕ್ಯೂಬನ್ನು ನೀವು ಹಾಕ್ಕೊಂಡು ರುಬ್ಕೊಂಡ್ರೆ. ಬನ್ನಿ ಈಗ ಒಂದು ಸಲ ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಳ್ಳೋಣ. ತರಿಯಾಗಿ ಬೇಡ, ಈ ಥರ ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ. ನೋಡಿದ್ರೆ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಗ್ರೀನ್ ಚಟ್ನಿ ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ. ಈ ಚಾಟ್ಸ್ ಐಟಮ್ ಎಲ್ಲ ಮಾಡ್ತೀವಲ್ಲ, ಹಾಗೆಯೇ ನೀವು ಬ್ರೆಡ್ಡಿನ ಮೇಲೆ ಕೂಡ ಅಪ್ಲೈ ಮಾಡಿಕೊಂಡು ತಿನ್ಬೋದು. ತುಂಬಾ ಟೇಸ್ಟಾಗಿರುತ್ತೆ ಗ್ರೀನ್ ಚಟ್ನಿ. ನೋಡಿ ಸಖತ್ ಕಲರ್ಫುಲ್ಲಾಗಿ ಗ್ರೀನಾಗಿ, ಹಾಗೆಯೇ ತುಂಬ ಟೇಸ್ಟಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆಯೇ ಈಗ ಬನ್ನಿ ಈ ಮಯೋನೈಸ್ನ ರೆಡಿ ಮಾಡ್ಕೊಳ್ಳೋಣ. ಮಯೋನೈಸ್ ಮಾಡಲಿಕ್ಕೆ ನಾನಿಲ್ಲಿ 1/4 ಕಪ್ಪು ಗೋಡಂಬಿಯನ್ನು ನೆನೆಸಿಟ್ಟಿದ್ದೆ ಅಲ್ವಾ. ಈಗ ಗೋಡಂಬಿಯನ್ನು ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು 4 ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಜಾಸ್ತಿ ಫ್ಲೇವರ್ ಬೇಡ ಅನ್ನೋದಾದರೆ 1-2 ಹಾಕ್ಕೊಳ್ಳಿ ಸಾಕು. ಹಾಗೆ ಇದಕ್ಕೆ 1/4 ಟೀ ಸ್ಪೂನ್ಗಿಂತ ಕಡಿಮೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1/4 ಟೀ ಸ್ಪೂನು ಕಾಳುಮೆಣಸನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನೂ ಕೂಡ ಒಂದು ಸಲ ನೀರನ್ನು ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ. ಆಯಿತಾ, ಅದಕ್ಕೆ ಈಗ ಅರ್ಧ ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ನೆನೆಸಿಟ್ಟಿದ್ವಲ್ಲ ಈ ಗೋಡಂಬಿಯನ್ನು ನೆನೆಸಿಡ್ತಕ್ಕಂಥ ನೀರಿರುತ್ತಲ್ಲ, ಗೋಡಂಬಿಯನ್ನು ನೆನೆಸಿದ ನೀರು, ಅದನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ಈ ಥರ ಚೆನ್ನಾಗಿ ರುಬ್ಕೊಳ್ಬೇಕಾಗತ್ತೆ. ನೋಡಿದ್ರೆ ಇಲ್ಲಿ ಮಯೋನೈಸ್ ಕೂಡ ರೆಡಿಯಾಗಿದೆ. ಇಲ್ಲಿ ನಾವು ಹಾಲನ್ನು ಯೂಸ್ ಮಾಡಿಲ್ಲ, ಹಾಗೆಯೇ ಮೊಟ್ಟೆಯನ್ನು ಕೂಡ ಯೂಸ್ ಮಾಡಿಲ್ಲ. ಮೊಟ್ಟೆ ಹಾಗೆ ಹಾಲನ್ನು ಬಳಸದೆ ನಾವು ಈ ಥರ ಮಯೋನೈಸ್ನ ರೆಡಿ ಮಾಡ್ಕೋಬೋದು. ಹಾಗೆ ಎಣ್ಣೆ ಕೂಡ ಇಲ್ಲ. ನೋಡಿದ್ರೆ ಆರೋಗ್ಯಕರವಾದ ಗ್ರೀನ್ ಚಟ್ನಿ ಹಾಗೆಯೇ ಮಯೋನೈಸ್ ರೆಡಿಯಾಗಿದೆ. ನೋಡಿ ಇಲ್ಲಿ ನಾನು ಮಯೋನೈಸ್ ಮತ್ತು ಗ್ರೀನ್ ಚಟ್ನಿಯನ್ನು ಈ ಥರ ಚಪಾತಿಯಲ್ಲಿ ಈ ಥರ ಅಪ್ಲೈ ಮಾಡಿಕೊಂಡು ರ್ಯಾಪ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಮನೆಯಲ್ಲಿ ಇವೆರಡು ರೆಸಿಪಿ ಕೂಡ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಡಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.